ನಮಸ್ಕಾರ ರೀ. ನನ್ನ ಗೆಟಪ್ಪು ಈ ಜಾಗ ಇವೆರಡು ನೋಡ್ತಾ ಇದ್ದರೆ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಬಿಡಿಸಿ ಹೇಳಬೇಕಿಲ್ಲ ನೋಡಿರಿ. ಹೌದು, ಹುಬ್ಳಿಗೆ ನನ್ನ ಗೆಳೆಯನ ಮದುವೆಗೆ ಬಂದಿದ್ದೆ. ಈಗ ಹಾಗೆ ಹುಬ್ಬಳ್ಳಿ ಶಹರ ನೋಡ್ಕೊಂಡು ಬರೋಣ ಅಂತ ಹೊಂಟೀನಿ. ನೀವು ಕೂಡ ನನ್ನೊಟ್ಟಿಗೆ ಬರ್ರಿ. ಹಾಗೆ ಸಿದ್ಧಾರೂಢ ಮಠ, 3000 ಮಠ, ಚಂದ್ರಮೌಳೇಶ್ವರ ದೇವಸ್ಥಾನ, ಅಮರಗೋಳ ಬನಶಂಕರಿ ದೇವಸ್ಥಾನ, ಖಾದಿ ಗ್ರಾಮೋದ್ಯೋಗ ಸಂಸ್ಥೆ, ರೈಲ್ ಮ್ಯೂಸಿಯಮ್ ನೋಡಿಕೊಂಡು ನಮ್ಮ ಬಸವೇಶ್ವರ ಖಾನಾವಳಿಯಾಗ ರೊಟ್ಟಿ ಊಟ ಉಂಟ ಹಾಗೆ ಬೆಳಿಗ್ಗೆ ಅಲ್ಲಿ ಗುರುದತ್ತ ಭವನದಲ್ಲಿ ನಾಷ್ಟ ಮಾಡಿಕೊಂಡು ಹಾಗೆ ರಾತ್ರಿ ಸಾವಾಜಿ ಖಾನಾವಳಿಯೊಳಗೆ ಬಾಡೂಟ ಸಹಿತ ಶಹರ ಸುತ್ತಾಡ್ಕೊಂಡು ಬರೋಣ ಬನ್ನಿ. ಹುಬ್ಬಳ್ಳಿ ಧಾರವಾಡ ಹೆದ್ದಾರಿಯಲ್ಲಿ ಹೋಗ್ತಾ ಅಮರಗೋಳ ಅಂತ ಒಂದು ಗ್ರಾಮ ಸಿಗುತ್ತೆ. ಆ ಗ್ರಾಮದಲ್ಲಿ ಇಳಿದು ಹಾಗೆ ಬಲಗಡೆ ಬಂದರೆ ಒಳಗಾದ ಹಾಗೆ ಪ್ರಾಚೀನ ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಬರ್ತೀವಿ. ಇದು ಚಾಲುಕ್ಯರ ಕಾಲದ ನಗರ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾದದ್ದು ಅಂತ ನಾನು ಓದಿ ತಿಳ್ಕೊಂಡು ಹಾಗೆ ಗೊತ್ತಾಯಿತು. 12ನೇ ಶತಮಾನಕ್ಕೆ ಸೇರಿದಂಥ ದೇವಸ್ಥಾನವಂತೆ ಇದು. ಹಾಗೆ ಕ್ರಮೇಣವಾಗಿ ದ್ರಾವಿಡ ಶೈಲಿಯ ಒಂದಷ್ಟು ಅಂಶಗಳು ಕೂಡ ಈ ದೇವಸ್ಥಾನದ ವಾಸ್ತುಶೈಲಿಯ ಭಾಗವಾಗಿ ಸೇರಿಕೊಂಡಿದೆ. ಇದು ದ್ವಿಕೂಟ ದೇವಾಲಯವಾಗಿದ್ದು ಬನಶಂಕರಿ ಅಮ್ಮನವರ ಮೂರ್ತಿ ಇದೆ ಪ್ರಧಾನ ಮೂರ್ತಿಯಾಗಿ. ಅದರ ಜೊತೆ ಶಿವನ ಲಿಂಗವೂ ಇದೆ. ಬನ್ನಿ, ಈ ಸುಂದರವಾದ ದೇವಸ್ಥಾನವನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಹುಬ್ಬಳ್ಳಿ ಕಡೆ ಬಂದಾಗ ಈ ದೇವಸ್ಥಾನಕ್ಕೆ ತಪ್ಪದೆ ಬನ್ನಿ. ಖಂಡಿತ ಇದೊಂದು ಬಹಳ ಸುಂದರವಾದ ದೇವಸ್ಥಾನ. ನೀವು ಇಲ್ಲಿವರೆಗೂ ಬಂದಿದ್ದಕ್ಕೂ ಸಾರ್ಥಕ ಅನಿಸುವಂಥ ಒಂದು ಅನುಭವ ನಿಮಗೆ ಇಲ್ಲಿ ಸಿಗುತ್ತೆ. ಕ್ರಿಸ್ತಶಕ 11-12ನೇ ಶತಮಾನದ ಕಾಲಾವಧಿಯಲ್ಲಿ ಮರಳುಗಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. ಆಗೋ ಅದೇ ಬನಶಂಕರಿ ಅಮ್ಮನ ಗುಡಿ. ಬನ ಅಂದರೆ ಕಾಡು, ನಮ್ಮೆಲ್ಲರಿಗೂ ಗೊತ್ತು. ಕಾಡಿನಲ್ಲಿ ವಾಸಿಸುವ ಪಾರ್ವತಿಯ ಅವತಾರಿ ಬನಶಂಕರಿ. ಇದೇ ದೇವಸ್ಥಾನದಲ್ಲಿ ದಕ್ಷಿಣಾಭಿಮುಖವಾಗಿರುವಂಥ ಮತ್ತೊಂದು ಗರ್ಭಗೃಹವಿದೆ, ಅಲ್ಲಿ ಶಿವಲಿಂಗವಿದೆ. ಬನಶಂಕರಿ ಗುಡಿಯ ರಿಪೇರಿ ಕೆಲಸ ಆಗಿದೆ, ಶಿವನ ಗರ್ಭಗುಡಿಯ ರಿಪೇರಿ ಕೆಲಸ ಚಾಲ್ತಿಯಲ್ಲಿದೆ. 1958ರಿಂದಲೂ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಅಥವಾ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರ ಸುಪರ್ದಿಯಲ್ಲಿ ಈ ದೇವಸ್ಥಾನ ಇದೆ. ದೇವಸ್ಥಾನದ 2 ಗರ್ಭಗುಡಿಗಳ ಪೈಕಿ ಒಂದರ ವಿಮಾನ ಗೋಪುರ ನಗರ ಶೈಲಿಯಲ್ಲಿದ್ದರೆ ಮತ್ತೊಂದರ ವಿಮಾನ ಗೋಪುರ ದ್ರಾವಿಡ ಶೈಲಿಯಲ್ಲಿದೆ. ನವರಂಗ ಮಂಟಪದ ಚಿತ್ತಾಕರ್ಷಕ ಕಂಬಗಳ ಮೇಲೆ ವಿಷ್ಣು, ನಟರಾಜ, ಗಣಪತಿ, ಭೈರವ, ಭೈರವಿ, ಶಿವ, ವರಾಹ, ಉಗ್ರ ನರಸಿಂಹ, ಬೇತಾಲ, ಚಂದ್ರ ಮೊದಲಾದ ದೇವತೆಗಳ ಉಬ್ಬು ಶಿಲ್ಪಗಳನ್ನು ಕೆತ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡಗಳ ನಡುವೆ ನಗರ ಸಾರಿಗೆ ಅಥವಾ BRTS ಬಸ್ಸನ್ನು ಹಿಡಿದು ಅಮರಗೋಳ ಬಳಿಯ ನಿಲ್ದಾಣದಲ್ಲಿ ಇಳಿದ್ರೆ ಬರೀ 1 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಈ ದೇವಸ್ಥಾನವನ್ನು ತಲುಪಬಹುದು. ಕೆರೆಯ ದಂಡೆ ಮೇಲಿರುವಂಥ ಉಣಕಲ್ ಗ್ರಾಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬಂದರೂ ಕೂಡ ಇನ್ನೂ ಗತಕಾಲದಲ್ಲೇ ಇದೆ. ಈ ಕಟ್ಟಡಗಳು ಇವನ್ನೆಲ್ಲ ನೋಡಿಕೊಂಡು ಆ ಗಲ್ಲಿಗಳನ್ನು ಹಾಸಿ ಹೋದರೆ ಪ್ರಾಚೀನವಾದ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ತಲುಪ್ತೀವಿ. ಹುಬ್ಬಳ್ಳಿಗೆ ಬಂದರೆ ಸಿದ್ಧಾರೂಢ ಮಠಕ್ಕೆ ಭೇಟಿ ಮಾಡಲೇಬೇಕು ಅನ್ನೋದು ಹೇಗೋ ಅದೇ ರೀತಿ ಉಣ್ಕಲ್ನ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೂ ಬರಲೇಬೇಕು. ನಾನು 12 ವರ್ಷಗಳ ಹಿಂದೆ ಇಲ್ಲಿಗೆ ಪ್ರಥಮ ಬಾರಿ ಬಂದಿದ್ದೆ. ಆವಾಗ ಇದು ಬಹಳ ಒಂದು ನಿರ್ಲಕ್ಷಿತ ಸ್ಥಿತಿಯಲ್ಲಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈ ದೇವಸ್ಥಾನದ ಜನಪ್ರಿಯತೆ ಬಹಳಷ್ಟು ವಿಖ್ಯಾತಿ ಆಗಿರೋದ್ರಿಂದ ಈಗ ಪ್ರಾಚ್ಯವಸ್ತು ಇಲಾಖೆಯವರು ಹಾಗೂ ಸಂಬಂಧಪಟ್ಟ ಇತರ ಇಲಾಖೆಯವರು ಅದನ್ನು ಗಮನಕ್ಕೆ ತೆಗೆದುಕೊಂಡು ಇದರ ಸಂರಕ್ಷಣೆಯ ಕಾರ್ಯವನ್ನು ಬಹಳ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ನೋಡಿ, ಲಾನೆಲ್ಲ ಹಾಕಿ ಬ್ಯೂಟಿಫಿಕೇಷನ್ ಮಾಡಿದ್ದಾರೆ. ಅಮರಶಿಲ್ಪಿ ಜಕಣಾಚಾರಿಯಿಂದ ಈ ದೇವಸ್ಥಾನದ ಕೆಲವೊಂದು ಭಾಗಗಳನ್ನು ನಿರ್ಮಿಸಲಾಗಿದೆ ಅಂತ ಇಲ್ಲಿ ಬಹಳ ಜನ ಹೇಳ್ತಾರೆ. ಇಂಥ ಒಂದು ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಹಾಗೆ ಈ ದೇವಸ್ಥಾನದ ಇತಿಹಾಸ ಹಾಗೂ ಹಿನ್ನೆಲೆಗಳನ್ನು ಹೇಳ್ತಾ ಹೋಗ್ತೀನಿ. ಬನ್ನಿ, ದೇವಸ್ಥಾನದ ಒಳಗೆ ಹೋಗೋಣ. ಈಗ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪದ ಅದ್ಭುತ ಉದಾಹರಣೆಯಾಗಿರುವ ಈ ದೇವಸ್ಥಾನವನ್ನು ನಾವು ಬೇಲೂರಿನ ಚನ್ನಕೇಶವ ದೇವಸ್ಥಾನದ ವೈಭವದೊಂದಿಗೆ ಆರಾಮವಾಗಿ ಹೋಲಿಕೆ ಮಾಡಬಹುದು. ಅಷ್ಟು ರಮಣೀಯವಾಗಿ, ಅಷ್ಟು ಡೀಟೇಲ್ಡ್ ಆಗಿ ದೇವಸ್ಥಾನದ ಗೋಡೆಗಳ ಇಂಚಿಂಚನ್ನು ಕೆತ್ತಲಾಗಿದೆ.
ಗರ್ಭಗೃಹಕ್ಕೆ 4 ದಿಕ್ಕುಗಳಿಂದ ಬಾಗಿಲುಗಳಿದ್ದಾವೆ. ಹಾಗೆ ಕಪ್ಪು ಗ್ರಾನೈಟ್ ಕಲ್ಲುಗಳಿಂದ ಈ ಗರ್ಭಗೃಹದ ಗೋಡೆಗಳನ್ನು ಇನ್ನೂ ಅದ್ಭುತವಾಗಿ ಕೆತ್ತಲಾಗಿದೆ. ಗರ್ಭಗುಡಿಯ ಹಿಂಭಾಗದಲ್ಲಿ ಮತ್ತೊಂದು ಶಿವಲಿಂಗವಿದೆ. 11 ಅಥವಾ 12ನೇ ಶತಮಾನದ ಕಾಲಘಟ್ಟಕ್ಕೆ ಸೇರಿದ ಈ ದೇವಸ್ಥಾನವನ್ನು ನಂತರದ ದಿನಗಳಲ್ಲಿ ಈ ಪ್ರದೇಶವನ್ನು ಆಳಿದ ರಾಜಮನೆತನದವರು ವಿಸ್ತರಣೆಯ ಕಾರ್ಯ ನಡೆಸಿದ ಸಂದರ್ಭದಲ್ಲಿ ಈ ಶಿವಲಿಂಗವನ್ನು ಅಳವಡಿಸಿರಬಹುದು ಅಂತ ಹೇಳಲಾಗುತ್ತೆ. ದೇವಸ್ಥಾನದ ಹೊರಗೋಡೆಗಳ ಮೇಲೆ ಕೆತ್ತಲಾದ ನೃತ್ಯ ಮಾಡುತ್ತಿರುವ ಗಣೇಶ ಹಾಗೂ ಜಲಾಂಧ್ರರ ಮೂರ್ತಿಗಳನ್ನು ನೋಡೋದೇ ಕಣ್ಣಿಗೆ ಹಬ್ಬ. ಉಣ್ಕಲ್ ಗ್ರಾಮದ ಗಲ್ಲಿಗಳಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಅದೊಂದು ಒಳ್ಳೆ ಹೆರಿಟೇಜ್ ವಾಕ್ ಆಗುತ್ತೆ. ಹಾಗೆ ಈ ಚಂದ್ರಮೌಳೇಶ್ವರ ದೇವಸ್ಥಾನ ಬರೀ ಹುಬ್ಬಳ್ಳಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲೇ, ಇಡೀ ದಕ್ಷಿಣ ಭಾರತದಲ್ಲೇ ಒನ್ ಆಫ್ ದ ಫೈನೆಸ್ಟ್ ಹೆರಿಟೇಜ್ ಮಾನ್ಯುಮೆಂಟ್ಸ್. ಉಣ್ಕಲ್ ಕೆರೆ ಅಕ್ಕಪಕ್ಕದೂರುಗಳಲ್ಲಿರುವ ಪ್ರಾಚೀನ ದೇಗುಲಗಳನ್ನು ನೋಡಿದ ಬಳಿಕ ನನಗೂ ಹೊಟ್ಟೆ ಹಸಿತಾ ಇತ್ತು. ಉಪಹಾರದ ಸಮಯವೂ ಆಗಿತ್ತು. ಹಾಗೆ ಮಿತ್ರರ ಸಲಹೆ ಮೇರೆಗೆ ಗುರುದತ್ತ ಭವನಕ್ಕೆ ಬಂದು ಪೂರಿ ಬಾಜಿ ಸವಿಬೇಕು ಅನ್ನೋ ಬಹುದಿನಗಳ ಬಯಕೆಯೂ ಇತ್ತು. ಶಾಲಾ ಕಾಲೇಜು ದಿನಗಳಿಂದ ಆರಂಭಿಸಿ ಇಲ್ಲಿಯವರೆಗೂ ದಶಕಗಳಿಂದಲೂ ಮರಳಿ ಬರುತ್ತಿರುವಂಥ ಗ್ರಾಹಕರೇ ಜಾಸ್ತಿ ಇಲ್ಲಿ. ಇವರು ಮಾಡುವಂಥ ಪೂರಿ ಬಾಜಿ ಜೊತೆಗೆ ಆ ತೆಳ್ಳಗೆ ಹುಯ್ದುಕೊಡುವಂಥ ಮಸಾಲೆ ದೋಸೆ, ಇಡ್ಲಿ, ವಡೆ, ಸಾಂಬಾರು, ಆ ಉಪ್ಪಿಟ್ಟು ಮತ್ತು ಅವಲಕ್ಕಿ ಉಪ್ಪಿಟ್ಟನ್ನು ಸೇವ್ ಜೊತೆ ನಂಚ್ಕೊಂಡು ತಿನ್ನೋದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಅದನ್ನೇ ಬಯಸ್ಕೊಂಡು ಪದೇ ಬರ್ತಾನೆ ಇರ್ತಾರೆ. ಹಲೋ, ನನ್ನ ಹೆಸರು ಗಿರೀಶ್ ಅಂತ. ನಾನು ಫಾರ್ಮಸಿ ಕಾಲೇಜಲ್ಲಿ ಲೆಕ್ಚರರ್ ಆಗಿರೋದು. ನಾವಿಲ್ಲಿ ಬರೋದು ಆಲ್ಮೋಸ್ಟ್ ಒಂದು 14-15 ವರ್ಷದಿಂದ ಇಲ್ಲಿ ಬರ್ತಾ ಇರೋದು. ನಾವು ಸ್ಟೂಡೆಂಟ್ಸ್ ಇದ್ದಾಗಿಂದ ಒಟ್ಟಿಗೆ, ನಾನು ನನ್ನ ಫ್ರೆಂಡ್ ಶಂಭು ಅಂತ ಹೇಳಿ, ನಾವು ಡಿಗ್ರಿ ಫ್ರೆಂಡ್ಸ್ ಆ್ಯಕ್ಚುಲಿ. ನಾವು ಇಲ್ಲಿ ಬರ್ತಾ ಇದ್ದು ಆಲ್ಮೋಸ್ಟ್ ಒಂದು 14-15 ವರ್ಷ ಆಯಿತು. ಮುಂಚೆ ಎಲ್ಲ ಸ್ಯಾಟರ್ಡೇ ಇದು ರಜೆ ಇರೋದು ಹೋಟೆಲು. ಬಟ್ ಈಗ ಏನಿದೆ, ರಿಕ್ವೆಸ್ಟ್ ಮಾಡಿರೋದು ಬಿ ಹುಡುಗರು ರಿಕ್ವೆಸ್ಟ್ ಮಾಡಿದ ತಕ್ಷಣ ಇದು ಸ್ಯಾಟರ್ಡೇ ಹಾಲಿಡೇ ಬದಲಿ ಮಂಡೇ ಹಾಲಿಡೇ ಮಾಡಿದ್ದಾರೆ ಹೋಟೆಲ್ಲು. ಟೇಸ್ಟ್ ಮಾತ್ರ ಸಖತ್ತಾಗಿದೆ. ನಾವು ಎಸ್ಪೆಷಲಿ ಪುರಿ ತಿನ್ನೋಕೆ ಬರೋದು ಇಲ್ಲಿ. ಈಗ ಮದುವೆ ಆದಮೇಲೆ ನನ್ನ ವೈಫ್ ಜೊತೆನೂ ಒಮ್ಮೆ ಕರ್ಕೊಂಡು ಬರ್ತಾ ಇರ್ತೀನಿ. ಇಲ್ಲಿ ಪುರಿ ಅದೆಲ್ಲ ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಈಗ ನನ್ನ ವೈಫಿಗೆ ಎಷ್ಟು ಇಷ್ಟ ಅಂತ ಅಂದರೆ ಈಗ ಅವ್ರಿಗೂ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀನಿ, ಅಷ್ಟು ಇಷ್ಟ ಅವ್ರಿಗೆ. ಮತ್ತು ಸಂಜೆ ವಾಪಸ್ಸಾಗಿ ಬ್ರೆಡ್ ಟೋಸ್ಟನ್ನು ಆ ಬೇಳೆಕಾಳುಗಳ ಪುಡಿ ಮತ್ತು ಆ ಪಲ್ಯದ ಜೊತೆ ಎಂಜಾಯ್ ಮಾಡಿದೆ. ನೀವು ಕೂಡ ಇದನ್ನು ಬಂದು ಟ್ರೈ ಮಾಡಿ ಅಂತ ಹೇಳುವಷ್ಟಂತೂ ನನಗಂತೂ ಇಷ್ಟ ಆಯ್ತಪ್ಪ. ನನ್ನ ಹುಬ್ಬಳ್ಳಿ ವ್ಲಾಗ್ ಸೀರೀಸ್ನ 2ನೇ ವ್ಲಾಗ್ನಲ್ಲಿ ನಿಮ್ಮನ್ನು ಈ ಸುಂದರವಾದ ಜಾನಪದ ವನಕ್ಕೆ ಕರ್ಕೊಂಡು ಹೋಗ್ತೀನಿ. ಮತ್ತು ಅಲ್ಲಿಂದ ವಾಪಸ್ ಬಂದು ಸಿದ್ಧಾರೂಢ ಮಠಕ್ಕೆ ಹೋಗಿ ಅಲ್ಲಿ ಅನ್ನಪ್ರಸಾದವನ್ನು ಸೇವಿಸಿ 3000 ಮಠಕ್ಕೂ ಹೋಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ಮೈ ಚಾನಲ್. ಟೇಕ್ ಕೇರ್. ಬಾಯ್. ಶೀಘ್ರದಲ್ಲೇ ಮತ್ತೆ ಸಿಗೋಣ.